ಎಲ್ರಿಗೂ ನಮಸ್ಕಾರ. ಈ ಎಲೆಕ್ಷನ್ ಅನ್ನೋದು ತುಂಬಾ ಈ ದಿನ ನಮ್ಗೆ ಅದ್ದೂರಿಯಾಗಿ ನಾವು ಇವತ್ತು ಗೆದ್ದಿದ್ದೀವಿ ಅಂತ ಹೇಳಿದ್ರೆ ನನ್ನ ಪ್ರೀತಿಯ ಗೆಳೆಯ ಅಂತಾನೂ ಹೇಳ್ಬೋದು, ನನ್ನ ಒಡ ಹುಟ್ಟಿದವನು ಅಂತಾನೂ ಹೇಳ್ಬೋದು ಈ ಯತಿರಾಜನ್ ಅವರು. ನಮಗೆ ಇವತ್ತಿನ ದಿನದಲ್ಲಿ ನಾನು ಗೆಲ್ಲೋದಿಕ್ಕೆ ಈ ನಮ್ಮ ಶ್ರೀನಿವಾಸನ್ ಅವರು ಮಾಜಿ ಡೈರೆಕ್ಟರ್ ಉಪಾಧ್ಯಕ್ಷರು ಅವರು ನಮ್ಗೆ ಕಾರಣ. ಈ ದಿನದಲ್ಲಿ ನಮ್ಗೆ ತುಂಬಾನೇ ಹೆಚ್ಚು ಏನಕ್ಕಾರ 3 ಕಡೆ ನಮ್ಗೆ ಎಲೆಕ್ಷನ್ ಆಗಿದ್ದು, ಬ್ಯಾಂಗ್ಳೂರು, ಮೈಸೂರು, ಹುಬ್ಬಳ್ಳಿಯಲ್ಲಿ ತುಂಬಾನೇ ಶ್ರಮ ಪಟ್ಟು ಈ ಸತಿ ಎಲ್ರಿಗೂ ಅಷ್ಟೇನೆ ನಮ್ಮ ಟೀಮಲ್ಲಿ ಗೆದ್ದಿದ್ದೀವಿ. ಈ ಗೆದ್ದಿರೋದಕ್ಕೆ ಮೂಲ ಕಾರಣ ನಮ್ಮ ಜನರೇ, ಮೆಂಬರ್ಗಳು. ಆ ಮೆಂಬರ್ಗಳು ನನಗೆ ಇದು 4ನೇ ಬಾರಿ ನಾನು ಗೆಲುವಿನ ಸಾಧಿಸ್ತಾ ಇರೋದು. 2010, 2015, 2020, 2025 ನಾನು ಸೋಲಿಲ್ಲದೆ ಇಲ್ಲಿ ತನಕ ಇವ್ರ ಜೊತೆ ನಾನು ಗೆದ್ಕೊ ಬರ್ತಾ ಇದ್ದೀನಿ. ಅದರಲ್ಲೂ ಒಬ್ಬ ಅಧ್ಯಕ್ಷರಾಗಿ ಪ್ಲಸ್ ನಾನು ಉಪಾಧ್ಯಕ್ಷನಾಗಿ ಲಾಸ್ಟ್ ಟೈಮ್ ಮಾಡಿದ್ದು. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಜನರು. ನಾನು ಈ ದಿನ ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದ್ರೆ ನಮ್ಮ ಈ ಹಿತೈಷಿಗಳು ಅಂತ ಹೇಳೋದಕ್ಕೆ ನನ್ನ ಜೊತೆಲಿರೋ ಜನಗಳೇ ನನಗೆ ಈ ಕಾರಣ. ಮುಂದಿನ ದಿನದಲ್ಲಿ ನಮ್ಮ ಬ್ಯಾಂಕಿಗೆ ನಾವು ಆದಷ್ಟು ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಂಡು ಜನಕ್ಕೆ ಒಂದು ಒಳ್ಳೆಯದನ್ನ ನಾವು ಮಾಡೋದಕ್ಕೆ ನಾವು ಶ್ರಮ ಪಡಿಸ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀವಿ. ಎಷ್ಟು ಮತದಾರರಿದ್ರು, ಎಷ್ಟು ಮತಗಳು ಪಡೆದಿದ್ದೀವಿ? ಟೋಟಲ್ 63 ಜನ ಕ್ಯಾಂಡಿಡೇಟ್ ಇದ್ದಿದ್ದು. ಅದರಲ್ಲಿ ಬಂದು ನಾವು ಟೋಟಲ್ ಬಂದು ಈಗ 15 ಜನ ಗೆದ್ದಿದ್ದೀವಿ. 6,000 ಚಿಲ್ಲರೆ ಮತ ಆಗಿರೋದು. ಅದರಲ್ಲಿ ನಮ್ಮ ಮೈಸೂರಿಂದಾನೇ ಹೆಚ್ಚು ಕಡಿಮೆ 13 ಜನ ನಾವು ಗೆದ್ದಿದ್ದೀವಿ. ಒಬ್ರು ಮಾತ್ರ ಮಂಜು ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಗೆದ್ದಿದ್ದೀವಿ. ಇದು ನಮ್ಮ ವಿಭಾಗಕ್ಕೆ ಯಾವ ಜಿಲ್ಲೆ ಸರ್? ನಮ್ಗೆ ಇಲ್ಲಿ ಮೈಸೂರು ಬಂದು ಅಪ್ ಟು ನಮ್ಗೆ ಕುಂದಗೋಳ ತನಕನೂ ಬರುತ್ತೆ. ನಗರದಿಂದ ಹಿಡಿದು ಕುಂದಗೋಳ ತನಕನೂ ನಮ್ಮ ಮೈಸೂರು ಇದಕ್ಕೆ ಬರುತ್ತೆ, ಸೀಮಿತ ಆಗುತ್ತೆ. ಜಿಲ್ಲೆಗಳು ಇಲ್ಲ, ಜಿಲ್ಲೆಗಳು ಬರೀ ಕರ್ನಾಟಕ ಮಾತ್ರ. ಕರ್ನಾಟಕದಲ್ಲಿ ಸ್ಟೇಷನ್ಗಳು, ಜಿಲ್ಲೆ ಅಂತ ಹೇಳಿದ್ರೆ ನಮ್ಗೆ ಮೇನ್ ಸ್ಟೇಷನ್ ಎಲ್ಲೆಲ್ಲಿ ಇರುತ್ತೆ ಆ ಸ್ಟೇಷನ್ ಅಲ್ಲಿ ನಮ್ಗೆ ವೋಟ್ ಆಗುತ್ತೆ.